ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ಗೃಹ ಜ್ಯೋತಿ ಯೋಜನೆ ಅರ್ಜಿ ಕೆಲವೊಂದು ಬದಲಾವಣೆಗಳು ಆಗಿದೆ. ಗೃಹ ಜ್ಯೋತಿದು ಗ್ರಾಮವನ್ನಲ್ಲಿ ಸರ್ವರ್ ಎರರ್ ಇರೋದ್ರಿಂದ ಪೇಮೆಂಟ್ ಆಗ್ತಾಯಿಲ್ಲ. K1 ಆ್ಯಪ್ ಏನು ಅಂತೀವಿ, K1 ಸರ್ವರು ವರ್ಕ್ ಆಗ್ತಿಲ್ಲ, ಪೇಮೆಂಟ್ ಆಗ್ತಾಯಿಲ್ಲ. ಅದಕ್ಕೆ ಕೆಲವೊಂದು ಚೇಂಜಸ್ ಮಾಡಿದ್ದಾರೆ. ಮತ್ತು ನಿವಾಸಿ ವಿಧ ಅದೊಂದು ಚೇಂಜ್ ಮಾಡಿದ್ದಾರೆ. 2-3 ಆಪ್ಷನ್ ಚೇಂಜ್ ಆಗಿದೆ ನೋಡಿ. ಆದ್ಯತೆಯ ಭಾಷೆ ಕನ್ನಡ, ಇಂಗ್ಲೀಷ್ ಯಾವ್ದು ತಗೊಳ್ಳಿ. ಎಸ್ಕಾಮ್ ಹೆಸರು ಎಸ್ಕಾಮ ಮೆಸ್ಕಾಮ ತಗೊಳ್ಳಿ. ಗ್ರಾಹಕರ ID ಹಾಕಿ. ಸಂಪರ್ಕ ಸಂಖ್ಯೆ ಅಥವಾ ಖಾತೆ ಸಂಖ್ಯೆ ಅಂತೀವಿ, ಗ್ರಾಹಕರ ID ಅಂತಿರುತ್ತೆ ಕರೆಂಟ್ ಬಿಲ್ಲಲ್ಲಿ, ಅದನ್ನು ಹಾಕಿ. ಖಾತೆದಾರರ ಹೆಸರಿನಲ್ಲಿ ಎಸ್ಕಾಮ್ನಲ್ಲಿರುವಂತೆ ಅದರ ಈ ನಂಬರ್ ಹಾಕಿದ ಮೇಲೆ ಹೊರಗಡೆ ಕ್ಲಿಕ್ ಮಾಡಿದ ಮೇಲೆ ಡೀಟೇಲ್ ತೊಗೊಂಡ್ಬಿಡುತ್ತೆ ಹೊರಗಡೆ ನೋಡಿ. ಕ್ಲಿಕ್ ಮಾಡ್ತಾಯಿದ್ದೀವಿ ನೋಡಿ, ಬಂತು ನೋಡಿ ಡೀಟೇಲ್ ತೊಗೊಂಡು ಖಾತೆದಾರರ ವಿಳಾಸ ಮತ್ತು ಹೆಸರು 2 ಬಂತು. ನಿವಾಸಿ ವಿಧ ಇಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟು. ಹಿಂದಿನ ವಿಡಿಯೋದಲ್ಲಿ ನಾನು ಹಾಕಿರಲಿಲ್ಲ. ಮಾಲೀಕ ಬಾಡಿಗೆದಾರ 2 ಆಪ್ಷನ್ ಇತ್ತು. ಈಗ ಕುಟುಂಬ ಸದಸ್ಯ ಅನ್ನೋದು ಇನ್ನೊಂದು ಆಪ್ಷನ್ ಆ್ಯಡ್ ಆಗಿದೆ. ಮತ್ತು ಗ್ರಾಮವನ್ನಲ್ಲಿ ಕುಟುಂಬ ಸದಸ್ಯ ಹೊಸದಾಗಿ ಆ್ಯಡ್ ಆಗಿದೆ. ಅರ್ಜಿದಾರ ಹೆಸರು ಆಧಾರ್ ಸಂಖ್ಯೆ ಹಾಕಿದ ಮೇಲೆ ಹೊರಗಡೆ ಕ್ಲಿಕ್ ಮಾಡಿ ಅರ್ಜಿದಾರ ಹೆಸರು ಆಟೋಮೆಟಿಕ್ ಫೆಚ್ ಆಗುತ್ತೆ. ಅವ್ರ ಮೊಬೈಲ್ ನಂಬರ್ ಹಾಕಿ. ಸಿಂಪಲ್ ಆಗಿದೆ. 3-4 ಸ್ಟೆಪ್, 3-4 ಎಂಟ್ರಿ ಸಾಕು, ಮುಗೀತು. ಗೃಹ ಜೊತೆಗೆ ಗ್ರಾಮವನ್ನಲ್ಲಿ ನೋಡಿ, ನಿವಾಸಿ ವಿಧ ವೆರಿ ಇಂಪಾರ್ಟೆಂಟ್. ಮಾಲೀಕ ಬಾಡಿಗೆದಾರ ಕುಟುಂಬ ಸದಸ್ಯ ಅನ್ನೋದು ಇರಲಿಲ್ಲ, ಈಗಾಗಿದೆ. ಮೊದಲಿಗೆ ಇರಲಿಲ್ಲ. ಇದು ಸಂವಹನಕ್ಕಾಗಿ ದೂರವಾಣಿ ಸಂಖ್ಯೆ ಅಪ್ಡೇಟ್ ಮಾಡಬೇಕು. ಯಾವ್ದು ಮೊಬೈಲ್ ನಂಬರ್, ಅದಕ್ಕೆ OTP ಹೋಗುತ್ತೆ. ಇದರಲ್ಲಿ ನಾವೊಂದು ಇನ್ಫಾರ್ಮೇಷನ್ ಅಂದರೆ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕಂತೇನಿಲ್ಲ. ಯಾವ್ದು ಮೊಬೈಲ್ ನಂಬರ್ ಕೊಡ್ತಿರೋ ಆ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ವೆರಿ ಇಂಪಾರ್ಟೆಂಟ್ ಇದು. ಯಾವ ಮೊಬೈಲ್ ನಂಬರ್ ಕೊಡ್ತಿರೋ ಆ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ ಅಗ್ರಿ ಬಟನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಆ OTP ಹೋಗಿರುತ್ತೆ. OTP ತೊಗೊಳ್ಳಿ, ವ್ಯಾಲಿಡೇಟ್ ಮಾಡಿ. ವೆರಿಫೈಡ್ ಅಂತ ಬಂದರೆ ಓಕೆ ಅಂತ ಅರ್ಥ. ವೆರಿಫೈಡ್ ಅಂತ ಬರಬೇಕು OTP ಹೋದ್ಮೇಲೆ. ಸಿಂಪಲ್ ಆಗಿದೆ ನೋಡಿ. ನಿವಾಸಿ ವಿಧ ಇನ್ನೊಂದು ಅಪ್ಡೇಟ್ ಇದೆ, ವೇಟ್ ಮಾಡಿ, ಏನಂತ ನಿಮ್ಗೆ ಹೇಳಿಕೊಡ್ತೀನಿ. ವ್ಯಾಲಿಡೇಟ್ ಮಾಡಿ. ವೆರಿಫೈಡ್ ಅಂತ ಬಂದಮೇಲೆ ಓಕೆ ಕೊಡಿ. ಕ್ಯಾಪ್ಚಾ ಎಂಟ್ರ್ ಮಾಡಿ ಸಬ್ಮಿಟ್ ಕೊಡಿ. ಕ್ಯಾಪ್ಚಾ ಎಂಟ್ರ್ ಮಾಡಿ ಸಬ್ಮಿಟ್ ಕೊಡಿ. ಕೊಟ್ಟ ಮೇಲೆ ಮೊದಲಿಗೆ ಗ್ರಾಮವನ್ನಲ್ಲಿ ಮೇಕ್ ಪೇಮೆಂಟ್ ಅಂತ ಹೋಗ್ತಿತ್ತು. ಈಗ ನೋಡಿ ಡೈರೆಕ್ಟ್ ಸಬ್ಮಿಟ್. ಯಾಕಂದರೆ ಸರ್ವರ್ ಎರರ್ ಇದರಿಂದ ಮುಂದೆ ಆಮೇಲೆ ಸರ್ವರ್ ಕರೆಕ್ಟ್ ಆದಮೇಲೆ ಪೇಮೆಂಟ್ ಮಾಡೋಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಡಿಸೇಬಲ್ ಮಾಡಿ ತೆಗೆದಿದ್ದಾರೆ ಇದನ್ನ. ಪೇಮೆಂಟ್ ಮಾಡೋದು ಸಬ್ಮಿಟ್ ಮಾಡಿದ ಮೇಲೆ ರಿಸಿಪ್ಟು ಬಂದುಬಿಡ್ತು ನೋಡಿ. ಹಿಂದಿನ ವಿಡಿಯೋದಲ್ಲಿ ನೋಡಿ, ಮೇಕ್ ಪೇಮೆಂಟ್ಗೆ ಹೋಗಿ ಪೇಮೆಂಟ್ ಮಾಡಿದ ಮೇಲೆ ರಿಸಿಪ್ಟ್ ಬರ್ತಿತ್ತು. ಈಗ ಸಬ್ಮಿಟ್ ಕೊಟ್ಟರೆ ಸಾಕು, ಸಬ್ಮಿಟ್ ಬರ್ತಾಯಿದೆ. ಸಿಂಪಲ್ ಆಗಿದೆ. ಇಷ್ಟೇ ಅಪ್ಡೇಟು. ಗ್ರಾಮನ್ನವರಿಗೆ ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಇದನ್ನು ಈಸಿಯಾಗಿ ಹಾಕ್ಬೋದು. ಮೇಕ್ ಪೇಮೆಂಟ್ ಕೊಡೋ ಬದಲು ಸಬ್ಮಿಟ್ ಬಟನ್ ಕೊಡ್ಬೋದು. ಮೊದಲಿಗೆ ಮೇಕ್ ಪೇಮೆಂಟು, ಆಮೇಲೆ ಸಬ್ಮಿಟ್ ಬಟನ್ ಬರ್ತಿತ್ತು. ಈಗ ಡೈರೆಕ್ಟ್ ಸಬ್ಮಿಟ್ ಬಟನ್ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಿವಾಸಿ ವಿಧಾನ ಚೇಂಜ್ ಆಗಿದೆ, ಅದನ್ನು ಕೂಡ ಅಪ್ಡೇಟ್